ಚಾರ್ಲ್ಸ್ ನದಿ. ನಮ್ಮ ದೇಶದಾಗ ಸ್ತ್ರೀ ರೂಪ ನದಿಗಳು ಮಹಾಪುರುಷನಾದ ಸಾಗರದಲ್ಲಿ ಹೋಗಿ ಸೇರ್ತಾರೆ. ಆದರೆ ಈ ದೇಶದಲ್ಲೋ ಯಾರ್ಯಾರೋ ಹೇಗೋ ಸೇರ್ತಾರೆ. ಇಂಡಿಯಾದಲ್ಲಿ ನೀವೆಲ್ಲ gender bias. Why do you look for gender identity in everything? And why can't you just accept gender equality? Listen, men and women have similar IQs and they perform equally as well. Do you understand what I'm saying? Marriage is being redefined here. ಈ ನಮ್ಮನೆ ವಾರದಿಂದಾಗಿ ಅಲ್ಲೇನಪ್ಪ ಏನೇನೋ ಅನಾಹುತಗಳಾಗ್ತಾ ಇರೋದು. ನೋಡಿ, ಜೆಂಡರ್ ಇಕ್ವಾಲಿಟಿ ಇರೋದ್ರಿಂದ ಅನಾಹುತಗಳು ಏನೇನೂ ಆಗ್ಬೇಕಿಲ್ಲ. ಗಂಡು ಹೆಣ್ಣು ಪರಸ್ಪರ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಹೇಗೆ ಬರ್ತಾವೆ? ಯಾಕೋ ಇದು ತುಂಬಾ ದೀರ್ಘಕ್ಕೆ ಹೋಗ್ತಾ ಇದೆ. ಲೆಟ್ಸ್ ಡೂ ಸಮಥಿಂಗ್ ಫನ್. How about quiz time? Let's have a quiz. Who wants to be the millionaire? Sarah will come. Sarah, Mare, quiz time, come on. ಅಲ್ಲ, ದೇವ್ರು ಇಷ್ಟೊಂದು ವೆಯ್ಟ್ ಮಾಡಿದ್ದಾರೆ, ಇನ್ನೊಂದು 5 ನಿಮಿಷ ಮಾಡ್ತಾರೆ ಸರ್. ಕ್ವಿಸ್ ಟೈಮ್. ಹೂ ವಾಂಟ್ಸ್ ಟು ಬಿ ದ ಮಿಲಿಯನೇರ್? ಯು ಕ್ಯಾನ್ ಕಾಲ್ ಯುವರ್ ಫ್ರೆಂಡ್, ಯು ಕ್ಯಾನ್ ಡೂ 50-50 or you can ask the audience. Okay, ಆನ್ಸರ್ ಹೇಳಿ. good. What's the question? Yes. ಈ ಕಂಪ್ಯೂಟರ್ ಇದು ಗಂಡು ಹೆಣ್ಣು ಹೇಳಿ ನೋಡೋಣ. ಜೀವ ಎಲ್ಲಿದೆ? ಜೀವ ಹೆಚ್ಚಿಲ್ಲ ಇದೆ. It breaks down frequently and needs rebooting. It is expensive to maintain. Yes. Correct? And it cannot keep up with its speed and style. Yes. ಅದಕ್ಕೆ ಕಂಪ್ಯೂಟರು ಹೆಣ್ಣು. I'm not done yet, Anita. See, computer can function only if it has power. Correct? It gets outdated very quickly. And of course, it has knowledge, but no clue how to use that knowledge. ಅದಕ್ಕೆ ಕಂಪ್ಯೂಟರು ಗಂಡು. ಸುಮ್ಮನೆ ನಮ್ಮ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲ, ಕನ್ಫ್ಯೂಸ್ ಇಲ್ಲ, ಕ್ಲಿಯರ್ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟೊಂದು ಶಕ್ತಿಯುತವಾದ ಕಂಪ್ಯೂಟರ್ನಲ್ಲಿ ಹೇಗೆ ಗಂಡು ಹೆಣ್ಣುಗಳ ಅಂಶ ಇದೆಯೋ ಅದೇ ತರ ನಿಸರ್ಗದ ಪ್ರತಿಯೊಂದು ವಸ್ತುವಿನಲ್ಲೂ ಗಂಡು ಹೆಣ್ಣುಗಳ ಸಮ್ಮಿಶ್ರಣ ಇದೆ. ಅವೆರಡು ಪರಸ್ಪರ ಅನ್ಯೋನ್ಯವಾಗಿದ್ದರೆ ಅಮೆರಿಕ ದೇಶದಲ್ಲಿ ಸರಿಯಾಗಿ ಜೀವನ ಸಾಗೋದು. ಪರಿಪೂರ್ಣತ್ವದ ಅಭಿವ್ಯಕ್ತಿ ಸಮರಸತೆ ಇದೇ ಅಮೆರಿಕ ನೋಡ್ರಿ, ಯಾವುದನ್ನ ನೀವು ಅಮೇರಿಕದ ಜೀವನದ ಗುಟ್ಟು ಅಂತೀರೋ ಅಥವಾ ಮರ್ಮ ಅಂತೀರೋ ಅದು ಭಾರತದ ಸನಾತನ ಧರ್ಮನೂ ಆಗ್ಯದ, ಧರ್ಮ ಸಂದೇಶನೂ ಆಗ್ಯದ. ಅದನ್ನ ಆದಿಶಂಕರಾಚಾರ್ಯರು ತಮ್ಮ ಅರ್ಧನಾರಿ ನಟೇಶ್ವರ ಶ್ಲೋಕದಾಗ ಸ್ಪಷ್ಟವಾಗಿ ಹೇಳ್ತಾರೆ. ಚಂಪಾತ್ವಚ ನೀಲತ್ವಚ ಹೆಣೆತ ಕುಂಕುಮ ಚಿತಾಭಸ್ಮ ಹಣೆ ಎಳೆತ ಹೂಮಾಲೆ ಕಪಾಲ ಮಾಲೆ ಮುಡಿತ ಚಿನ್ನ ಪನ್ನಗ ತೋಳ ಬಂದಿ ಹಿಡಿತ ಗಿರಿಜಾ ಬುದ್ಧಿ ಶಂಕರಾತ್ಮ ಮೀರಿತ ದಿವ್ಯ ಹಾಸ್ಯ ತಾಂಡವ ಕುಣಿತ ದಿವ್ಯ ಹಾಸ್ಯ ತಾಂಡವ ಕುಣಿತ. ಈಗ ಎಲ್ಲರ ಪಾತ್ರ ಪರಿಚಯ ಮಾಡಿಕೊಡ್ತೀವಿ. ಜನಾರ್ದನ್ ಅಂದರೆ ಜಾನ್ ಪಾತ್ರದಲ್ಲಿ ಡಾಕ್ಟರ್ ರವಿ ಹರಪನಹಳ್ಳಿ ಅವರು. ಸರಸ್ವತಿ ಅಂದರೆ ಸೇರಾ ಪಾತ್ರದಲ್ಲಿ ಶ್ರೀಮತಿ ಜಯಶ್ರೀ ಜಗದೀಶ್. ಕೃಷ್ಣರಾಯರು ಅಂದರೆ ಕ್ರಿಸ್ ಪಾತ್ರದಲ್ಲಿ ಸುಬ್ಬರಾವ್ ದೇಶಪಾಂಡೆ ಅವರು. ಸಿದ್ ಅಂದರೆ ಸಿದ್ಧಾರ್ಥ್ ಪಾತ್ರದಲ್ಲಿ ಆಶ್ರಯ್ ಕುಲಕರ್ಣಿ. ಮತ್ತು ಅನಿತಾ ಅನಿರಾ ಪಾತ್ರದಲ್ಲಿ ಭಾವನಾ ರಿಬಿಯರ್. ಈ ನಾಟಕವನ್ನು ಬರೆದಿದ್ದು ಹಾಗೂ ನಿರ್ದೇಶಿಸಿದ್ದು ಡಾಕ್ಟರ್ ರವಿ ಹರಪನಹಳ್ಳಿ ಅವರು. ಕಾವೇರಿಯಿಂದ ಕಾಣಿಕೆ. ಮತ್ತೊಮ್ಮೆ ಧನ್ಯವಾದಗಳು. ಸುಬ್ರಾಯ ದೇಶಪಾಂಡೆ
ಕುಲಕರ್ಣಿ ಅವರು ಇಂಡಿಯಾದಿಂದ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದು ನಮ್ಮ ನಾಟಕದಲ್ಲಿ ಸೇರಿಕೊಂಡು ಇಷ್ಟೊಂದು ರಿಹರ್ಸಲ್ಗೆಲ್ಲ ಬಂದು ತೊಂದರೆ ತಗೊಂಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.